ನಾವು ಇವತ್ತು ಏನು ಫೈನಲಿ ಒಂದು ರಿಸಲ್ಟಿಗೆ ಬಂದಿದ್ದೀವಿ. ನಾವೇನು ಹಾರ್ಡ್ ವರ್ಕು ಡೆಡಿಕೇಶನ್ ಮಾಡಿ ಈ ಗಾಡಿನ ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅದು 100% ಸ್ಯಾಟಿಸ್ಫ್ಯಾಕ್ಷನ್ ಆಗೋಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಗಾಡಿ. ನೀವು ನೋಡ್ಬೋದು. ನಿಮಗೆ ರೈಟ್ ರೌಂಡ್ ವೀಡಿಯೋಸ್ ಕಂಪ್ಲೀಟಾಗಿ ಹಾಕ್ತೀನಿ. ಬೇಸಿಕ್ ನಾವು ವರ್ಕ್ ಸ್ಟಾರ್ಟ್ ಮಾಡಿದಾಗಿಂದ ಸ್ವಲ್ಪ ಕ್ಲಿಪ್ಸ್ ಎಲ್ಲ ಮಿಸ್ ಆಗಿದೆ ನೋಡ್ಬರಿ. ಬಟ್ ಆದರೂ ನಿಮ್ಗೆ ಆ ಫೈನಲ್ ಫಿನಿಶಿಂಗ್ ನಿಮ್ಗೆ ಇದರಲ್ಲೇ ಗೊತ್ತಾಗುತ್ತೆ. ಆಮೇಲೆ ಕಸ್ಟಮರ್ ಬರ್ತಾ ಇದ್ದಾರೆ ಇವಾಗ, ನೋಡೋಣ. ಅವರು ಪಾಪ ಒಬ್ಬರು ರೈತರು, ಅವರು ಏನೋ ಗಾಡಿ ಚೆನ್ನಾಗಿ ಇಟ್ಕೋಬೇಕು ತುಂಬ ಆಸೆ ಪಟ್ಟು ನನ್ನ ಹತ್ರ ಕೆಲಸ ಮಾಡಿಸಿದ್ದಾರೆ. ಅದೇ ಪ್ರೀತಿ, ವಿಶ್ವಾಸ, ನಂಬಿಕೆಯಿಂದ ತುಂಬ ಚೆನ್ನಾಗಿ ಮಾಡಿದ್ದೀನಿ. ನೋಡೋಣ. ನನ್ನ ಖುಷಿಗಿನ ನೀವು ನೋಡಿ, ನಿಮಗೇನು ಅನಿಸುತ್ತೆ ನೀವು ಕಮೆಂಟ್ಸ್ ಮಾಡಿ. ಇಫ್ ಇನ್ ಕೇಸ್ ನಿಮಗೂ ಏನಾದ್ರು ಎನ್ಕ್ವೈರೀಸ್ ಇತ್ತು ಅಂದರೆ ಕಾಲ್ ಮಾಡಿ, ಇಲ್ಲ ಗ್ಯಾರೇಜ್ ವಿಸಿಟ್ ಮಾಡಿ ಒಂದ್ಸಲಿ. ಈ ಗಾಡಿದು ಕಂಪ್ಲೀಟ್ ವೀಡಿಯೋನು ನೀವು ನೋಡಿ ಒಂದ್ಸಲಿ ಯಾವ ಥರ ಫಿನಿಶಿಂಗ್ ಬಂದಿದೆ ಅಂತ. ಆ್ಯಂಡ್ ನಾವು ಯಾವುದೇ ಗಾಡಿ ಡೆಲಿವರಿ ಕೊಡಬೇಕಾದ್ರೂ ಕಸ್ಟಮರ್ಗೆ ಒಂದು ಬ್ಯೂಟಿಫುಲ್ ಥಿಂಗ್ ಏನಂದರೆ, ಅವರು ಶೋರೂಮಿಂದ ಗಾಡಿ ತೊಗೊಂಡಿರಲ್ಲ, ಸೆಕೆಂಡ್ ಹ್ಯಾಂಡಲ್ಲಿ ಗಾಡಿ ತೊಗೊಂಡಿರ್ಬೇಕಾದ್ರೆ ಅವ್ರಿಗೆ ಖುಷಿ ಆಗಬೇಕು. ದ ಮೇನ್ ಥಿಂಗ್ ಇಸ್, ನಾನು ಇವಾಗ ಪೇಂಟ್ ಮಾಡಿಸಿ ಅವ್ರು ಇಷ್ಟೆಲ್ಲ ಖರ್ಚು ಮಾಡಿದ್ಮೇಲೆ ನಾನು ಗಾಡಿ ತೊಗೊಳ್ತಾ ಇರೋದು ಹೊಸ ಗಾಡಿ ಅನ್ನೋ ಥರ ಫೀಲ್ ಇರಬೇಕು. ಸೊ ಅದರಿಂದ ಈ ಬ್ಯಾಂಡ್ ಏನು ನಾನು ಹಾಕಿರೋದು ಅಷ್ಟೇ. ಆ್ಯಂಡ್ ಇದು 100% ಕಸ್ಟಮರ್ಗಳಿಗೆ ಮನ್ಸಲ್ಲಿ ಖುಷಿ ಆಗುತ್ತೆ. ಅವ್ರಿಗೆ ಇದೆಲ್ಲ ಏನಕ್ಕೆ ಇರ್ಬೋದು, ಸೆಕೆಂಡ್ ಹ್ಯಾಂಡ್ ಗಾಡಿಗೆ ಇದೆಲ್ಲ ಬೇಕಾ ಅಂತ ಅನ್ನಿಸ್ಬೋದು. ಬಟ್ ಆದ್ರೂ ಅವ್ರಿಗೊಂದು ಗಾಡಿ ಇಷ್ಟೆಲ್ಲ ಬ್ಯೂಟಿಫುಲ್ಲಾಗಿ ರೆಡಿಯಾಗಿರೋ ಗಾಡಿ ನಾವು ಇದರಲ್ಲಿ ಕಂಪ್ಲೀಟ್ ರಿಸ್ಟೋರೇಷನ್ ಮಾಡಿದ್ದೀವಿ. ಬಾಡಿ ಒಂದು ಡ್ಯಾಮೇಜ್ ಕೂಡ ಆಗಿತ್ತು, ಅದು. ಆಮೇಲೆ ಸೀಟ್ ಕವರ್ಸು, ಸ್ಟೇರಿಂಗ್ ಕವರು, ಅದಾದಮೇಲೆ ಗಾಡಿ ಸ್ಕ್ರ್ಯಾಚಸ್ ಕಂಪ್ಲೀಟ್ ಫುಲ್ ಪೇಂಟ್ ಆಗಿ, ಫ್ರಂಟ್ ಬಂಪರ್ ಕೂಡ ರೀಪ್ಲೇಸ್ಮೆಂಟ್ ಆಗಿದೆ ಇದು. ನೋಡೋಣ. ಕಸ್ಟಮರ್ ಬರ್ತಾ ಇದ್ದಾರೆ, ಅವ್ರಿಗೇನು ಅನಿಸುತ್ತೆ ಅವ್ರ ರಿವ್ಯೂ ಕೂಡ ತೊಗೊಂಡು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು. ಆಯ್ತಾ? ನೋಡ್ರ ಗಾಡಿನ ನೋಡೋಣ. ನೋಡೋಣ ಗಾಡಿ ಗಾಡಿ ಹೆಂಗಿದೆ? ಚೆನ್ನಾಗಿ ಕಾಣಿಸ್ತಿದ್ಯಾ? ನೋಡಿ, ರೈಟ್ ಮಾಡಿ ಒಂದ್ಸಲಿ. ಒಳಗಡೆ ಸೀಟ್ ಕವರ್ಸ್ ನೀವು ಹೇಳ್ದಂಗೆ ಬಂದಿದ್ಯಾ, ಸ್ಟಿಚಿಂಗ್ಸ್ ಎಲ್ಲ ಒಂದು ನೋಡಿ. ಸ್ಟೇರಿಂಗ್ ಕವರು ಚೆನ್ನಾಗಿದೆ. ಆ್ಯಕ್ಚುಲಿ ಸ್ಟೇರಿಂಗ್ ಕವರ್ ನೀವು ಹೇಳಿರಲಿಲ್ಲ, ಬರೀ ಸೀಟ್ ಕವರ್ ಹೇಳಿದ್ದು. ಸ್ಟೇರಿಂಗ್ ಕವರ್ ಮಾಡಿಸಿರೋದು. ನಿಮ್ಮ ತಂದೆ ಬಂದಿದ್ರೆ ನಿಜವಾಗ್ಲೂ ಖುಷಿ ಪಟ್ಟಿರೋದು. ಖುಷಿ ಆಯ್ತಾ? ಒಟ್ಟಿನಲ್ಲಿ ಟೋಟಲಿ ನಮ್ಮ ಮಾಡಿದ ಕೆಲಸ ಖುಷಿ ಆಯ್ತಾ ನಿಮಗೆ? ಏನು ಕೆಲ್ಸಕ್ಕೆ ಏನು ಗೊತ್ತಾ, ಇದೊಂದು ಆ್ಯಕ್ಚುಲಿ ನಾನೊಂದು ಫಸ್ಟ್ ಲಾಗ್ ನಿಮ್ಮ ಗಾಡಿಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಯಾವುದೇ ಥರದಾದ ವೀಡಿಯೋ ಆಗಲಿ, ಈ ಫೋಟೋಸು ಯಾವುದೂ ನನಗೆ ಇಷ್ಟ ಇರಲಿಲ್ಲ ಆ್ಯಕ್ಚುಲಿ. ಅಂದರೆ ನಾನು ಫಸ್ಟ್ ಆಫ್ ಆಲ್ ಅದ್ರ ಮೇಲೆ ಇಂಟ್ರೆಸ್ಟ್ ಇದೆ. ಬಟ್ ನನ್ನೇನಂದರೆ ನಾವು ಮಾಡ್ತಾ ಇರೋ ಕೆಲಸ 4 ಜನಕ್ಕೆ ಯೂಸ್ ಆಗಿ ಗೊತ್ತಾಗಲಿ. 4 ಜನಕ್ಕೆ ಇವತ್ತಿರೋ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮೇ ನಮಗೆ ಆಲ್ಮೋಸ್ಟ್ ಯೂಸ್ ಆಗ್ತಿರೋದು. ಸೊ ಅದೊಂದು ಕಾರಣಕ್ಕೋಸ್ಕರ ನಾನು ಇನ್ನೊಂದು ಗಾಡಿ ವಿಡಿಯೋ ಶೂಟ್ ಮಾಡಿ ಸರ್, ಏನು ತೊಂದರೆ ಇಲ್ಲ. ಆ್ಯಕ್ಚುಲಿ ನೀವು ಬಂದಿದ್ದೇನಕ್ಕೆ, ನೀವು ಯಾವ ಊರು, ಒಂಚೂರು ಕ್ಯಾಮ್ರಾಗೆ ನಮ್ಮ ವೀಕ್ಷಕರಿಗೆ ಹೇಳ್ಬಿಡು ಒಂದ್ಸಲಿ. ನನ್ನ ಹೆಸರು ಸಂತೋಷ್ ಅಂತ. ನಾನು ಬಂದು ಮೈಸೂರು ಪಕ್ಕದಲ್ಲಿರೋ ವಿಲೇಜಲ್ಲಿರೋದು, ಸಿದ್ದರಾಮಯ್ಯನುಂಡಿ ಅಂತಂತ. ನಾನು ಬಂದಿದ್ದು ನಮ್ಮ ತಂದೆ ಗಾಡಿ ಹೋಗ್ಬೇಕಾದ್ರೆ ಫುಲ್ಲು ಸ್ಕ್ರ್ಯಾಚ್ ಆಗಿ, ಬಸ್ಸು ಸ್ವಲ್ಪ ಟಚ್ ಆಗಿ ಫುಲ್ ಹಿಂದೆ ಡೋರೇ ಹೋಗ್ಬಿಟ್ಟಿತ್ತು. ಅವಾಗ ನಮ್ಮ ಅಣ್ಣ ತೋರಿಸ್ಕೊಟ್ಟಿದ್ರಿಂದ ನಾನು ಇಲ್ಲಿ ಬಂದು ಬೆಂಗಳೂರಲ್ಲಿ ಲಗ್ಗೆರೆ ಅಂತಂತ ಇಬ್ಬರು ಹತ್ರ ಬಂದೆ. ಇವ್ರು ಫುಲ್ಲು ಒಂದು ಸಲ ಕ್ಲೀನಾಗಿ ನೋಡಿದ್ರು. ಅದಕ್ಕೆ ಫುಲ್ಲು ಒಂದು ಸೈಡ್ ಮಾಡಿದ್ದಕ್ಕೆ ಈ ಥರ ಶೇಪೇ ಇರಲಿಲ್ಲ, ಫುಲ್ ಇದೆಲ್ಲ ಹೋಗ್ಬಿಟ್ಟಿತ್ತು. ಒಂದು ಬ್ರೋನ ಕೇಳಿದ್ದಕ್ಕೆ ಸರಿ ಆಯ್ತು ನಾವು ಮಾಡ್ತೀವಿ ಅಂತಂತ ಹೇಳಿದ್ದಕ್ಕೆ ಫುಲ್ ಅವರು ಹಾಫ್ ಪೇಂಟ್ ಹೇಳಿದ್ರು, ನಾನೇ ಫುಲ್ ಮಾಡಿ ಅಂತಂತ ಹೇಳಿದೆ.
ಅದಕ್ಕೆ ಫುಲ್ ಮಾಡಿ ಅರ್ಧ ಮಾಡಿದ್ರೆ ಅದೇ ಕಲರು ಇದೇ ಬೇರೆ ಕಲರ್ ಬರುತ್ತೆ. ಅದರಿಂದ ಫುಲ್ ಮಾಡಿ ಅಂತ ಹೇಳಿದ್ದಕ್ಕೆ ಫುಲ್ ಈ ಥರ ಫಿನಿಶಿಂಗ್ ಕೊಟ್ಟು ಗಾಡಿನ ಮೊದಲು ಹೆಂಗಿತ್ತು ಅದೇ ಥರ ಮಾಡ್ಕೊಡಿ. ಅಲ್ಲ ಆ್ಯಕ್ಚುಲಿ ಈ ಡೋರು ರಿಪೇರ್ ಕಂಡೀಷನಲ್ಲಿ ಇತ್ತು, ರೀಪ್ಲೇಸ್ಮೆಂಟ್ ಕಂಡೀಷನಲ್ಲಿ ಇತ್ತು. ಅವ್ರಿಗೆ ಆ್ಯಕ್ಚುಲಿ ಅದನ್ನ ಫೋಟೋಸ್ ನಾನು ಹಾಕ್ತೀನಿ ವಿಡಿಯೋದಲ್ಲಿ. ನೀನೇ ಹೇಳಿದೆ ಇದು ರಿಪೇರ್ ಆಗತ್ತಾ, ಫುಲ್ಲು ಅರ್ಧೋಗಿತ್ತು ಈ ಡೋರ್ ಚೇಂಜ್ ಮಾಡಬೇಕು ಅಂತ. ಇದು ಇಲ್ಲಿ ಫುಲ್ಲು ಆ ಪ್ಯಾನಲ್ಲೇ ಅರ್ಧೋಗಿರೋ ಥರ ಆಗೋಗಿತ್ತು. ಹೌದು. ಫಿನಿಶಿಂಗ್ ಕೊಟ್ಟಿದ್ದಾರೆ. ಆಮೇಲೆ ಬೇರೆ ನಾನು ಏನು ಪ್ರೈಸಲ್ಲಿ ಮಾಡಿಕೊಟ್ಟಿದ್ದೀನಿ. ಮತ್ತು ದಿ ಮೇನ್ ಥಿಂಗ್ ಏನು ಗೊತ್ತಾ, ಫೈನಲಿ ನಾನು ಏನೇ ಕೆಲಸ ಮಾಡಿದ್ರು, ಎಷ್ಟೇ ನಿನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ನಿಮಗೆ ಕೆಲಸ ಮಾಡಿಕೊಟ್ಟಿದ್ರು, ದಿ ಫೈನಲ್ ಥಿಂಗ್ ಇಸ್ ಒಂದು ಪ್ರೈಸ್ ಅನ್ನೋದು ಇದ್ದೇ ಇರುತ್ತೆ. ನೀವು ಹೊರಗಡೆ ನಿಮ್ಮ ಮೈಸೂರಲ್ಲಾಗಲಿ ನಿಮ್ಮ ಬೆಂಗಳೂರಲ್ಲಾಗಲಿ ಎಲ್ಲೇ ನೋಡಿರೋ ಪ್ರಕಾರ ನಾನು ಏನೇನು ಕೆಲಸ ಮಾಡಿಕೊಟ್ಟಿದ್ದೀನಿ ಈ ಗಾಡಿಗೆ, ಇನ್ಕ್ಲೂಡಿಂಗ್ ನಾನು ಏನು ಚಾರ್ಜ್ ಮಾಡಿದ್ದೀನಿ, ಆ ಚಾರ್ಜಸ್ಗೆ ಏನೇನು ಕೆಲಸ ಎಲ್ಲ ಮಾಡಿಕೊಟ್ಟಿದ್ದೀನಿ ಒಂದ್ಸರಿ ಅದೊಂದು ಹೇಳಿದ್ರೆ ಚೆನ್ನಾಗಿರುತ್ತೆ. ಇದೇ ಪ್ರೈಸಲ್ಲಿ ನಾವು ಮೈಸೂರಲ್ಲಿ ಮಾಡಿಸಿದ್ದೀರಿ ಮಿನಿಮಮ್ 90ರಿಂದ 1 ಲಕ್ಷ ತನಕನಾದರೂ ತಗೋತಿದ್ರು. ಆದರೆ ಇಲ್ಲಿ ಬಂದಿರೋದ್ರಿಂದ ನಾವು ಮಿಡಲ್ ಕ್ಲಾಸ್ಗೆ ಎಷ್ಟು ಪ್ರೈಸಲ್ಲಿ ಆಗುತ್ತೆ ಅನ್ನೋ ಇದಕ್ಕೆ ಫುಲ್ ಕ್ಲೀನಾಗಿ ಇಲ್ಲ ಮಾಡಿದ್ದೀನಿ. ಅಲ್ಲ ನಾನು ಇವಾಗ ಪೇಂಟಿಂಗಿಗೆ ಏನು ಚಾರ್ಜಸ್ ಮಾಡಿದ್ದೀನಿ, ಆ ಪೇಂಟಿಂಗ್ ಚಾರ್ಜಸ್ ಜೊತೆಗೆ ನಾನು ಅದ್ರದ್ದು ಆ ಅಮೌಂಟಲ್ಲಿ ನಾನು ಆವಾಗಲೇ ರಿವೀಲ್ ಮಾಡಿಲ್ಲ ಅಮೌಂಟ್ ಏನು ಹೇಳಿದ್ದೀನಿ, ನಿಮ್ಮ ಹತ್ರ ಏನು ಚಾರ್ಜ್ ಮಾಡಿದ್ದೀನಿ ಅಂತಲೂ ನಾನು ಹೇಳಿಲ್ಲ. ಆವಾಗಲೇ ವೀಡಿಯೋದಲ್ಲಿ ಅದು ಹೇಳಿದೆ, ಕ್ಲಿಪ್ ಹಾಕಿದ್ದೆ. ಜಸ್ಟ್ ನಾನು ಏನು ವೀಡಿಯೋ ಅಂತ ನಾನು ಕಸ್ಟಮರ್ ಬಾಯಲ್ಲೇ ಹೇಳಿಸ್ತೀನಿ ಏನು ರೇಟಿಗೆ ಈ ಕೆಲಸ ಮಾಡಿಕೊಟ್ಟಿದ್ದೀವಿ ಅಂತ. ಸೊ ನಿನ್ನ ಕಡೆಯಿಂದನೇ ಹೇಳಿದ್ರೆ ಚೆನ್ನಾಗಿರುತ್ತೆ. ಅದೇ ಫುಲ್ ಪೇಂಟಿಂಗು ಮತ್ತು ಕ್ಲಚ್ ಇದು ಕೆಲಸ ಮತ್ತು ಫುಲ್ ಗಾಡಿ ಇಂಜಿನೆಲ್ಲ ಸೇರಿಸಿ ಸರ್ವಿಸ್ ಕೂಡ ಫುಲ್ ಸರ್ವಿಸು ಅದೆಲ್ಲ ಸೇರಿಸಿ 60,000 ಮಾತಾಡಿದ್ವಿ. ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಾ? ಅದು ಕ್ಲಚ್ ನೋಡಿದ್ರ, ಸರ್ವಿಸ್ ಎಲ್ಲ ಆಗಿರೋದೆಲ್ಲ ನಿಮಗೆ ಪ್ರತಿಯೊಂದು ಫೋಟೋಸ್ ಗೀಟೋಸ್ ಎಲ್ಲನೂ ಶೇರ್ ಮಾಡಿದ್ದೀನಿ ವಾಟ್ಸಪ್ಪಲ್ಲಿ. ಆ್ಯಂಡ್ ದ ಮೇನ್ ಥಿಂಗ್ ಇಸ್ ನಾನು ಫೈನಲಿ ಹೇಳೋದೊಂದೇ, ಗಾಡಿನ ಚೆನ್ನಾಗಿ ಇಟ್ಕೊಳ್ಳಿ, ನೀಟಾಗಿ ಮೇಂಟೈನ್ ಮಾಡಿ. ಏನೇ ಅವಶ್ಯಕತೆ ಇದ್ರೂ ಒಂದು ಫೋನ್ ಮಾಡಿ, ನಾನು ಅದಕ್ಕೆ ಏನು ಬೇಕೋ ಸಪೋರ್ಟ್ ಮಾಡ್ತೀನಿ. ನಿಮ್ಗೆ ನಂಗೆ ಏನಾದ್ರು ಗಾಡಿನ ತೊಗೊಂಬಂದು ಇಲ್ಲೇ ಚೆಕ್ ಮಾಡಿಸ್ಬೇಕು ಅಂದರೆ ಧಾರಾಳವಾಗಿ 365 ಡೇಸ್ ಗ್ಯಾರೇಜಿಗೆ ತೊಗೊಂಬನ್ನಿ. ನಮ್ಮ ಮೆಕ್ಯಾನಿಕಲ್ ಆಗಲಿ, ನಮ್ದು ಇನ್ನೊಂದೇನೆಂದರೆ ಬೆಸ್ಟ್ ಥಿಂಗ್, ನಾವು ಒಂದು ಸಲ ನಮ್ಮ ಗಾಡಿ ನಮ್ಮ ಗ್ಯಾರೇಜಲ್ಲಿ ಒಂದು ಸಲ ಸರ್ವಿಸ್ ಮಾಡಿದ್ರೆ ಟಿಲ್ 1 ಇಯರ್ ಆರ್ 10,000 ಕಿಲೋಮೀಟರ್ಸ್ ನಾವು 10 ರೂಪಾಯಿ ಚಾರ್ಜ್ ಮಾಡಲ್ಲ. ನೀವು 100 ಸಲ ಬಂದು ಫ್ರೀಯಾಗೆ ಜನರಲ್ ಚೆಕಪ್ ಮಾಡಿಸ್ಕೊಂಡು ಹೋಗ್ಬೋದು, ನಾವು ಚಾರ್ಜ್ ಮಾಡಲ್ಲ. ಇವಾಗ ಕಾಮನಾಗಿ ನೀವೆಲ್ಲರೂ ಒಂದು ಹತ್ರ ಗಾಡಿ ಸರ್ವಿಸ್ ಮಾಡಿಸಿ ಅವ್ರ ಹತ್ರ ಚೆಕ್ ಮಾಡೋಕೆ ಹೋದ್ರೂ ಮಿನಿಮಮ್ 300 ರೂಪಾಯಿ 200 ರೂಪಾಯಿ ತೊಗೋತಾರಲ್ವಾ, ಕಾಮನಾಗಿ ತೊಗೋತಾರೆ. ಬಟ್ ನನ್ನ ಹತ್ರ ಏನಂದರೆ ನೀವು 100 ಸಲ ಗಾಡಿ ತೊಗೊಂಬಂದು ಚೆಕ್ ಮಾಡಿಸಿದ್ರು ನಾನು ಚಾರ್ಜ್ ಮಾಡಲ್ಲ. ಇನ್ ಕೇಸ್ ಏನಾದ್ರು ಐಟಮ್ ಹೋಗಿದೆ ವಿ ಹ್ಯಾವ್ ಟು ರೀಪ್ಲೇಸ್ ಇಟ್ ಅಂದರೆ ಮಾತ್ರನೇ, ಪಾರ್ಟ್ಸ್ ಚೇಂಜ್ ಮಾಡೋವಾಗಿದ್ದರೆ ಮಾತ್ರನೇ ನಾನು ಚಾರ್ಜ್ ಮಾಡೋದು. ಎನಿ ಟೈಮ್ ಬನ್ನಿ. ಇನ್ನೂ ಒಂದು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಎಲ್ಲ ನನ್ನ ಹೊಸ ವೀಕ್ಷಕರಿಗೆ ಮತ್ತು ನನ್ನ ಆರ್.ಡಿ. ಕಾರ್ ಕೇರ್ ಕಸ್ಟಮರ್ಸ್ಗೆ, ನಾವು ಮಾಡಿರೋ ಕೆಲಸದಲ್ಲಿ ಇಫ್ ಇನ್ ಕೇಸ್ ಏನೇ ಬಬಲ್ಸ್ ಆರ್ ಪೇಂಟ್ ಡ್ಯಾಮೇಜಸ್ ಅಂದರೆ ಇವಾಗ ಸಿಂಪಲಾಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈ ಗಾಡಿದು ಹಿಂದೆ ಬಂಪರು ತುಂಬ ಹಾಳಾಗಿತ್ತು, ಅಂದರೆ ಏಜ್ ಆಗಿತ್ತು. ಆ ಬಂಪರ್ಗೆ ಡ್ಯಾಮೇಜ್ ಆಗಿ ಏಜ್ ಆಗಿರೋದ್ರಿಂದ ಬಂಪರ್ ಬಲ್ಜ್ ಆಗಿತ್ತು. ಅದನ್ನು ನಾವು 100 ಸಲ ಪೇಂಟ್ ಮಾಡಿದ್ರು ಆ ಲೈನ್ಸ್ ಹೋಗಲ್ಲ, ಹಿಂದೆಗಡೆ ಇರೋ ಲೈನ್ಸ್ ಹೋಗಲ್ಲ, ಬಿಕಾಸ್ ಅದರಲ್ಲಿ ವಯಸ್ಸಾಗಿದೆ. ನಾನು ಈ ಬಂಪರ್ ರೀಪ್ಲೇಸ್ ಮಾಡಿದ ರೀಸನ್ನೇ ಅದು, ಬಿಕಾಸ್ ಆ ಥರ ಫ್ರಂಟ್ ಹಿಂದೆ ಕಾಣಿಸಿದ್ರು ತೊಂದರೆ ಇರೋಲ್ಲ, ಮುಂದೆ ಅಸಹ್ಯ ಕಾಣಿಸ್ಬಾರ್ದು. ಅದನ್ನು ನಾವು ಎಷ್ಟೇ ಮಾಡಿದ್ರು ಏನೂ ಮಾಡೋಕ್ಕಾಗಲ್ಲ, ಬಿಕಾಸ್ ಅದಕ್ಕೆ ಆಲ್ರೆಡಿ ವಯಸ್ಸಾಗಿದೆ. ಏನೇ ಮಾಡಿದ್ರು ನಿಮ್ಗೆ ಆ ಲೈನ್ಸ್ನ ಅವಾಯ್ಡ್ ಮಾಡೋದಕ್ಕೆ ಆಗೋದೇ ಇಲ್ಲ. ಆ್ಯಂಡ್ ದ ಮೇನ್ ಥಿಂಗ್ ಇಸ್ ಇದರಲ್ಲಿ ನಾವು ಮಾಡಿರೋ ಕ್ವಾಲಿಟಿ, ಪೇಂಟ್ ಕ್ವಾಲಿಟಿಲಿ ಏನೇ ಡಿಫೆಕ್ಟ್ ಇದ್ರು ನೀವು 5 ವರ್ಷದವರೆಗೂ, ನಾನು ಇವಾಗಲೂ ಹೇಳ್ತೀನಿ, ವಿಡಿಯೋ ರೆಕಾರ್ಡಲ್ಲಿ ಹೇಳ್ತಾ ಇದ್ದೀನಿ, ನಿಮಗೂ ಹೇಳ್ತಾ ಇದ್ದೀನಿ, 5 ವರ್ಷದವರೆಗೂ ನಾವು ಮಾಡಿರೋ ಪೇಂಟ್ ಕ್ವಾಲಿಟಿ ಏನೇ ಮಿಸ್ಟೇಕ್ ಆದರೂ ತಲೆನೇ ಕೆಡಿಸ್ಕೊಬೇಡಿ, ತಗೊಂಬನ್ನಿ. ಅದೇನೇ ಇವಾಗ ಇಲ್ಲಿ ಒಂದು ಬಬಲ್ಸ್ ಆಗಿತ್ತಾ, ಬಬಲ್ಸ್ ಅಂದರೆ ಗೊತ್ತಲ್ಲ, ಪೇಂಟ್ ಆಟೋಮೆಟಿಕ್ಕಾಗಿ ಚಿಪ್ಔಟ್ ಆಗೋದು. ಲೋ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿದಾಗ ಆ ಥರ ಆಗುತ್ತೆ, ಚಿಪ್ಔಟ್ ಆಗೋದು, ಪೇಂಟ್ ಮೆಟೀರಿಯಲ್ ಆಚೆ ಬರೋದು. ನಾನು ಆ ಥರ ಕೆಲಸ ಮಾಡೋದು ಇಲ್ಲ, ನಾವು ಮಾಡೋದು ಇಲ್ಲ, ಮಾಡೋದಕ್ಕೂ ಬರೋದು ಇಲ್ಲ. ಇದಕ್ಕೆ ಯೂಸ್ ಮಾಡಿರೋದು ಪ್ಯೂರ್ ನಿಪ್ಪೋನ್ ಪೇಂಟ್ ಆ್ಯಂಡ್ ನಿಪ್ಪೋನ್ ಕ್ಲಿಯರ್ ಯೂಸ್ ಮಾಡಿದ್ದೀನಿ. 221 ಅಂತ ಪರ್ ಲೀಟರ್ 1100 ರೂಪೀಸ್ ಇದೆ. ಈ ಗಾಡಿಗೆ ನಾವು ಆಲ್ಮೋಸ್ಟ್ 3 to 3.5 ಕೋಟ್ಸ್ ಕ್ಲಿಯರ್ ಹೊಡೆದಿದ್ದೀವಿ, 3.5 ಕೋಟ್ಸ್ ಪೇಂಟ್ ಬೇಸ್ ಕೋಟ್ ಹೊಡೆದಿದ್ದೀವಿ. ಆ್ಯಂಡ್ 100% ನನಗೆ ಗ್ಯಾರಂಟಿ ಇದೆ ಇದು 5 ಇಯರ್ಸ್ವರೆಗೂ ಸ್ಟ್ರಾಂಗ್ ಆಗಿರುತ್ತೆ. ಬಟ್ ದ ಮೇನ್ ಥಿಂಗ್ ಇಸ್ ನೀವು ಮೇಂಟೈನ್ ಮಾಡಬೇಕು. ಹಾರ್ಡ್ ವಾಟರಲ್ಲಿ ನೀವು ಗಾಡಿನ ವಾಶ್ ಮಾಡೋದು, ಒರೆಸ್ದಂಗೆ ಬಿಡೋದು, ಇದೆಲ್ಲ ಮಾಡಿದ್ರೆ ಆಬ್ವಿಯಸ್ಲಿ ಪೇಂಟ್ ಡಲ್ ಆಗುತ್ತೆ, ಮತ್ತು ಆಬ್ವಿಯಸ್ಲಿ ಪೇಂಟ್ ಶೇಡ್ ಹೋಗುತ್ತೆ. ನೀವು ಪ್ಯೂರ್ ಫಿಲ್ಟರ್ ವಾಟರ್ ಆರ್ ಕಾವೇರಿ ವಾಟರ್, ಫಿಲ್ಟರ್ ವಾಟರ್ ಅಂದರೆ ನಾನು ನಿಮಗೆ
ಮನೇಲಿ ಫಿಲ್ಟರ್ ವಾಟರ್ ಬಂದು ಇಟ್ಕೊಂಡು ಮಾಡೋಕ್ಕೂ ಆಗಲ್ಲ ನೀವು. ಈ 5 ರೂಪಾಯಿ ಕಾಯಿನ್ ವಾಟರ್ ಇದೆಯಲ್ಲ, ನೀವು ಅದರಲ್ಲಿ ಗಾಡಿ ವಾಶ್ ಮಾಡಿದ್ರು ಸಾಕು. ಹಾರ್ಡ್ ವಾಟರ್ ಕಾರ್ಗೆ ಯೂಸ್ ಮಾಡೋದಲ್ಲ. ನೀವು ಎಷ್ಟು ಖರ್ಚು ಮಾಡಿದ್ದೀರಾ ಅನ್ನೋದೆಲ್ಲ ಇಂಪಾರ್ಟೆಂಟು, ಮುಂದಕ್ಕೆ ಹೆಂಗೆ ಇಟ್ಕೋತೀರಾ ಅನ್ನೋದು ಇಂಪಾರ್ಟೆಂಟು. ಆಲ್ ದಿ ಬೆಸ್ಟ್ ಬ್ರದರ್, ಚೆನ್ನಾಗಿ ಇಟ್ಕೊಳ್ಳಿ ಗಾಡಿನ. ಏನೇ ಇದ್ರೂ ಗಾಡಿ ತೊಗೊಂಬನ್ನಿ. ನಮ್ಮ ವೀಕ್ಷಕರಿಗೆ ಫೈನಲಿ ಏನಾದ್ರು ಒಂದು ಹೇಳೋದಿದ್ರೆ ಹೇಳ್ಬಿಡಿ. ಫೈನಲ್ ಹೇಳ್ಬೇಕಂದ್ರೆ ನೀವೇನೇ ಕೆಲಸ ಮಾಡಿಸ್ಬೇಕು ಅಂದ್ರೂ ಬೆಂಗಳೂರಲ್ಲಿರೋ ಲಗ್ಗೆರೆ ಹತ್ರ ಆರ್ ಡಿ ಕಾರ್ ಹತ್ರ ಬನ್ನಿ. ನಿಮ್ಗೆ ಯಾವುದೇ ಥರ ತೊಂದರೆ, ಗಾಡಿಗೆ ಏನೇ ಆಗಿದ್ರು ಪೇಂಟಿಂದ ಹಿಡಿದು ಮತ್ತು ಗ್ಯಾರೇಜ್ ಸರ್ವಿಸಿಂದ ಹಿಡಿದು ಎಲ್ಲನೂ ಮಾಡಿ. ಥ್ಯಾಂಕ್ ಯು ಬ್ರೋ, ಆ್ಯಂಡ್ ಹ್ಯಾಪಿ ಮೋಟ್ರಿಂಗ್. ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು.